ಹಾಯ್ ಫ್ರೆಂಡ್ಸ್, ಚಿಲ್ಲಿ ಎಗ್ ಮಾಡೋಣ ಬನ್ನಿ. ಸೊ ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡು ಸ್ಟವ್ ಹಚ್ಚಿ ಆನ್ ಮಾಡಿ ಆಮೇಲೆ ಆ ಪಾತ್ರೆ ಇಟ್ಕೊಂಡು ಫಸ್ಟು ಜೋರಾಗಿ ಉರಿ ಕೊಡಬೇಕು, ಬೇಗ ಆಗಬೇಕಲ್ವಾ. ಆಮೇಲೆ ಸ್ವಲ್ಪ ಉಪ್ಪು ತೊಗೊಂಡು ಹಾಕೋದು ಏನಕ್ಕೆ ಅಂದರೆ ಮೊಟ್ಟೆದು ಸಿಪ್ಪೆ ಬೇಗ ಈಸಿಯಾಗಿ ಬರಲಿ ಅಂತ ಅಷ್ಟೆ. ಈಗ ಇದಕ್ಕೆ ಎಲ್ಲ ಮೊಟ್ಟೆ ಹಾಕೊಂತೀನಿ, ನಾನೊಂದು 4 ಮೊಟ್ಟೆ ಹಾಕೋತಿದ್ದೀನಿ ಸಾಕು ಸದ್ಯಕ್ಕೆ ಅಂತ. ಆಮೇಲೆ ಈ ಮೊಟ್ಟೆ ಚೆನ್ನಾಗಿ ಕೊತ ಅಂತ ಕುದಿಬೇಕು, ಅಷ್ಟೊತ್ತವರೆಗೂ ಇಡಬೇಕು. ಮೇ ಬಿ ಒಂದು 10-15 ನಿಮಿಷ ಸಾಕು. ಆಮೇಲೆ ಒಲೆನ ಆಫ್ ಮಾಡ್ಕೊಂಡು ಒಂದೊಂದಾಗೆ ಸಿಪ್ಪೆ ಸುಲ್ಕೋಬೇಕು. ನಾನು ಇಲ್ಲಿ ಎಲ್ಲನೂ ಸಿಪ್ಪೆ ಸುಲ್ ತೋರಿಸ್ತಿಲ್ಲ, ಏನೇ ಹುಡುಗಿ ಸಿಪ್ಪೆ ಸುಲಿಯೋದು ತೋರಿಸ್ತೆ ವೀಡಿಯೋದಲ್ಲಿ ಅಂತ. ನೋಡಿ ಉಪ್ಪು ಹಾಕ್ಕೊಂಡಿದ್ದಕ್ಕೆ ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲ ಬರ್ತಿದೆ. ಸೊ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆದಮೇಲೆ 4 ಮೊಟ್ಟೆನೂ ಒಂದೊಂದಾಗಿ ಓಪನ್ ಮಾಡಿ ಅದನ್ನ ಅರ್ಧ ಕಟ್ ಮಾಡಿ ಇಟ್ಕೊತಿದ್ದೀನಿ. ಸೊ ನನ್ನ ತಂಗಿಗೆ ಮೊಬೈಲ್ ಇಟ್ಕೊ ಅಂತ ಹೇಳಿದೆ, ಪಾಪ ಒಳ್ಳೆ ಕೆಲಸ ಮಾಡಿದಾಳೆ, ನೀಟಾಗಿ ಒಂದೇ ಕಡೆ ಇಟ್ಕೊಂಡು. ಸೊ ಎಲ್ಲ ಕಟ್ ಮಾಡಿ ಆದಮೇಲೆ ಫಸ್ಟ್ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ. ಚೂರು ಉಪ್ಪು ಹಾಕಿದ್ರೂ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಎಲ್ಲದಕ್ಕೂ ಸ್ಪ್ರಿಂಕಲ್ ಮಾಡಬೇಕು ಸ್ಟೈಲಿಶಾಗಿ. ಆಮೇಲೆ ಉಪ್ಪು ಹಾಕಿದ್ಮೇಲೆ ಖಾರದ ಪುಡಿ ಹಾಕಬೇಕು, ಎಲ್ಲ ಮೊಟ್ಟೆಗೂ ನೀಟಾಗಿ ಸ್ಪ್ರಿಂಕಲ್ ಮಾಡಬೇಕು ಮತ್ತು ಸ್ಟೈಲಿಶಾಗಿ. ಸೊ ಈ ಖಾರದ ಪುಡಿ ನೀವು ಅಂಗಡಿಯಿಂದ ತೊಗೊಂಡು ಬರ್ತೀರಲ್ಲ ಅದೆಲ್ಲ ಅಲ್ಲ, ನಮ್ಮ ಮನೇಲೇ ಮಾಡಿರೋದು. ಮಾಡಿರೋದಂದರೆ ನಾನು ಮಾಡಿಲ್ಲ, ನಮ್ಮ ಅತ್ತೆ ಮಾಡಿ ಕಳಿಸಿದ್ದಾರೆ. ಸೊ ಇಟ್ ಇಸ್ ಹೋಮ್ ಮೇಡ್ ಚಿಲ್ಲಿ ಪೌಡರ್. ನೀಟಾಗಿ ಎಲ್ಲನೂ ಹಾಕೊಂಡು ಇಟ್ಕೋಬೇಕು ಸೈಡಿಗೆ. ನಾನೊಂದು ತವ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಚಪಾತಿ ತವ, ದೋಸೆ ತವ ಇದು ಫುಲ್ ಅರ್ಧೋಯ್ತು ಎಣ್ಣೆ ಎಲ್ಲ. ನಾನು ಹೆಂಗೂ ಯೂಸ್ ಮಾಡಿದ್ನಲ್ಲ, ತೊಳಿಬೇಕಾಗತ್ತಲ್ಲ, ಮೊಟ್ಟೆ ಮಾಡಿಬಿಟ್ಟು ತೊಳೆದ್ಬಿಡೋಣ ಒಟ್ಟಿಗೆ ಅಂದ್ಕೊಂಡು ಅದನ್ನೇ ಯೂಸ್ ಮಾಡಿದ್ರೆ ಹಿಂಗಾಯ್ತು ಎಣ್ಣೆ. ಇದನ್ನು ನಾರ್ಮಲ್ ಪಲ್ಯದ ಪಾತ್ರೆನಲ್ಲಿ ಮಾಡಿದ್ರೂ ಚೆನ್ನಾಗಾಗುತ್ತೆ. ತವ ಎಲ್ಲ ಹೀಟ್ ಆದಮೇಲೆ ನಾವು ಸ್ಪ್ರಿಂಕಲ್ ಮಾಡ್ಕೊಂಡಿಟ್ವಲ್ಲ ಎಲ್ಲನೂ ಮೊಟ್ಟೆನ, ಅದನ್ನೆಲ್ಲ ಹಾಕೋಣ ಇವಾಗ 1 by 1. ಇದನ್ನು ಪಲ್ಯದ ಪಾತ್ರೆನಲ್ಲಿ ಮಾಡಿದ್ರೆ ಮಧ್ಯದಲ್ಲಿ ಕರೆಕ್ಟಾಗಿ ಆಯಿಲ್ ಬರುತ್ತೆ, ಅದಕ್ಕೆ ಇದೆಲ್ಲ ರೋಸ್ಟ್ ಆಗೋಕ್ಕೆ ಚೆನ್ನಾಗಿರುತ್ತೆ. ನಾನು ಸೋಂಬೇರಿತನಕ್ಕೆ ಏನೋ ಒಂದು ಮಾಡ್ತಾಯಿದ್ದೀನಿ, ಬಟ್ ಟೇಸ್ಟ್ ಆಮೇಲೆ ತಿನ್ನುವಾಗ ಆ್ಯಕ್ಚುಲಿ ಚೆನ್ನಾಗಿತ್ತು. ನಿಜ ಹೇಳಬೇಕು ಅಂದರೆ ನನಗೆ ಅಡುಗೆ ಬರೋದಿಲ್ಲ, ಬಟ್ ಆದರೂ ಏನೋ ಮಾಡಬೇಕಲ್ಲ ಮದುವೆ ಆದಮೇಲೆ. ಸೊ ದಿನಾ ಹೊರಗೆ ತಿಂದು ಸಾಕಾಯಿತು ಅವಾಗಿಂದ. ಸೊ ನಾವೇ ಏನಾದರೂ ಮನೇಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಮದುವೆಗೆ ಮುಂಚೆ ಒಂಚೂರು ಅಡುಗೆ ಮಾಡೋಕ್ಕೆ ಬಂದಿಲ್ಲ ನನಗೆ. ಸೊ ಇವಾಗ ಒಂದೊಂದಾಗಿ ಕಲಿತಾ ಇದ್ದೀನಿ. ಸೊ ಒಂದು ಸೈಡೆಲ್ಲ ಮೊಟ್ಟೆ ನೀಟಾಗಿ ಬೇಯಿಸ್ಕೋಬೇಕು. ಇದೆಲ್ಲ ಆದಮೇಲೆ ದಬ ಹಾಕಬೇಕು ಉಲ್ಟ, ಒಂದೊಂದಾಗಿ ದಬ ಹಾಕಿದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ 2 ಸೈಡು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಅಷ್ಟೆ. ಇದೆಲ್ಲ ರೋಸ್ಟ್ ಎಲ್ಲ ಮಾಡಾಗಿ ಎಲ್ಲನೂ ತಿರುಗಿಸಿ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದನ್ನು ಆ್ಯಕ್ಚುಲಿ ನಾವು ಬೇಳೆ ಸಾರು ಜೊತೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಸೈಡ್ಸ್ ಥರ. ನಾರ್ಮಲ್ಲಾಗಿ ಬಾಯ್ಲ್ಡ್ ಎಗ್ ತಿಂದು ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಚೆನ್ನಾಗಿ ಮಾಡಿಕೊಂಡ್ರೆ ನಾನ್ ಸ್ಟಿಕ್ಕಲ್ಲಿ ಆ್ಯಕ್ಚುಲಿ ವಾವ್ ಆಗಿರುತ್ತೆ ಟೇಸ್ಟು. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನಂಗೆ ಹೇಳಿ. ಬಟ್ ನಾನು ಮಾಡ್ಕೊಂಡಿದ್ದು ಮಾತ್ರ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ನಂಗೆ ಹೇಳಿ ಹೆಂಗಿತ್ತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್.